ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಇದೇ ನವೆಂಬರ್ 2ನೇ ತಾರೀಕು ತುಳಸಿ ಹಬ್ಬ ಇದೆ. ನಿಮಗೆ ಗೊತ್ತೇ ಇದೆ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಕೆಲವೊಂದು ಸಸ್ಯಗಳನ್ನ, ಮರಗಳನ್ನ ದೇವರು, ದೇವತೆಗಳು ಅಂತ ಪೂಜೆ ಮಾಡ್ತೀವಿ. ಹಾಗೆ ತುಳಸಿ ಗಿಡವನ್ನು ಕೂಡ ನಾವು ಪೂಜೆ ಮಾಡೋದು ಹಿಂದಿನಿಂದ ನಡೆದುಕೊಂಡು ಬಂದಿರುವಂತಹ ಪದ್ಧತಿ. ಆದ್ರೆ ಈ ತುಳಸಿ ಗಿಡವನ್ನ ಯಾಕೆ ಪೂಜೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತಲ್ವಾ? ಇದಕ್ಕೊಂದು ಪೌರಾಣಿಕ ಕಥೆಯೇ ಇದೆ. ಈ ತುಳಸಿ ಹಬ್ಬವನ್ನ ಯಾಕೆ ಮಾಡ್ತಾರೆ, ಇದರ ಪ್ರಾಮುಖ್ಯತೆ ಏನು, ಜೊತೆಗೆ ಶ್ರೀಕೃಷ್ಣ ಹಾಗೆ ತುಳಸಿಗಿರುವಂತಹ ಸಂಬಂಧ ಎಂಥದ್ದು? ಯಾಕೆಂದ್ರೆ ತುಳಸಿಯನ್ನ ಪವಿತ್ರ ಅಂತ ಪರಿಗಣಿಸ್ತಾರೆ, ಮಹಾಲಕ್ಷ್ಮಿಯ ಪ್ರತಿರೂಪ ಅಂತ ಕೂಡ ಕರೀತಾರೆ. ಹೀಗಾಗಿ ಈ ತುಳಸಿ ಹಬ್ಬದ ಸಂಪೂರ್ಣ ವಿಶೇಷವಾದಂತಹ ವಿಚಾರವನ್ನ ನಮ್ಮೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರ ದೇವಿಯ ಆರಾಧಕರು, ಹಾಗೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರುಗಳು. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ, ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ಪವಿತ್ರ ತುಳಸಿ ಅಂತ ಕರೀತಾರೆ. ತುಳಸಿಗೆ ವಿಶೇಷವಾದ ಸ್ಥಾನಮಾನ ಇದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಯಾಕೆಂದ್ರೆ ಪ್ರತಿಯೊಂದು ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತೆ, ಪ್ರತಿನಿತ್ಯ ಪೂಜೆ ಮಾಡೋದು ಮಾಮೂಲಿ. ಹೀಗಾಗಿ ಈ ತುಳಸಿಗಿರುವಂತಹ ಮಹಿಮೆ ಬಗ್ಗೆ, ಒಂದು ಪ್ರಮುಖವಾದಂತಹ ಸ್ಥಾನಮಾನ ಇದೆ ಅನ್ನೋದಾದ್ರೆ ಯಾಕೆ ಅನ್ನೋ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀರಾ? ಖಂಡಿತ. ನೋಡಿ, ತುಳಸಿ ಅಂತ ಹೇಳಿದ್ರೆ ಪ್ರತಿಯೊಂದು ಮನೆಯಲ್ಲಿ, ಮನೆಯ ಬಾಗಿಲಲ್ಲಿ ಇದ್ದೇ ಇರುತ್ತೆ. ನಮಗೆ ಏನೇ ಒಂದು ಸಮಸ್ಯೆಗಳು ಬಂದಾಗೂ ಆ ತುಳಸಿಯ ಒಂದು ಬೆಳವಣಿಗೆಯನ್ನು ನೋಡಿ ನಾವು ಕಂಡುಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ನಮಗೆ ಅಂತಲೇ ಹೇಳ್ತಾ ಇರ್ತಾರೆ. ಮೊದಲಿಗೆ ತುಳಸಿ ಗಿಡ ಒಣಗೋಗ್ಬಿಡುತ್ತೆ. ಇದು ನೆಗೆಟಿವ್ ಸಿಂಪ್ಟಮ್ಸ್ ಏನಾದರೂ ಮನೆಗೆ ಪ್ರಭಾವ ಬಿತ್ತು ಅಂದ್ರೇನು ಆ ತುಳಸಿ ಎಷ್ಟೇ ಗಿಡಗಳನ್ನು ನೆಟ್ರೇನೂ ಅದು ಬರೋದೇ ಇಲ್ಲ ಅನ್ನುವಂಥದ್ದು ಹೇಳುತ್ತೆ. ಹಾಗಾಗಿ ತುಳಸಿಗೆ ಹಿಂದೂ ಸಂಪ್ರದಾಯದಲ್ಲಿ ಮಹತ್ವವಾದಂಥ ಸ್ಥಾನವನ್ನು ಕೊಟ್ಟಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ತುಳಸಿಗೆ ಕಾರ್ತೀಕ ಮಾಸದಲ್ಲಿ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು ಇರುತ್ತೆ. ತುಳಸಿ ವಿವಾಹ ಅಂತ ಹೇಳ್ತೀವಿ. ಕಾರ್ತೀಕ ಮಾಸ ಶುಕ್ಲ ಪಕ್ಷದಲ್ಲಿ ಅದರಲ್ಲಿ ದ್ವಾದಶಿ ತಿಥಿ ಏನು ಬರುತ್ತೆ ಅದು ತುಳಸಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ಇರುತ್ತೆ. ಅದನ್ನು ಉತ್ಥಾನ ದ್ವಾದಶಿ ಅಂತಲೂ ಕರೆಯುವಂಥದ್ದು ಇರುತ್ತೆ ಹೆಸರು. ಅದನ್ನು ತುಳಸಿ ಹಬ್ಬದಿಂದ ತುಳಸಿ ವಿವಾಹವನ್ನು ಮಾಡುವಂಥದ್ದು ಇರುತ್ತೆ. ಅಂದರೆ ಸಾಲಿಗ್ರಾಮ ಮತ್ತು ಅದ್ರ ಜೊತೆ ಕೃಷ್ಣನ ಒಂದು ಭಾವಚಿತ್ರವನ್ನು ಇಟ್ಟು ವಿವಾಹವನ್ನು ಮಾಡುವಂಥದ್ದು ಪದ್ಧತಿ ಇದೆ. ಮತ್ತು ಅದ್ರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಯಾರಿಗಾದ್ರೂ ಮದುವೆ ಆಗ್ತಾ ಇಲ್ಲ ಅಂದ್ರೂ ಇದನ್ನು ವರ್ಷದಲ್ಲಿ ಆ ದಿನದಲ್ಲಿ ಮಾಡುವಂಥದ್ದನ್ನು ನಾವು ನೋಡಬಹುದಾಗಿದೆ. ಮತ್ತು ಈ ತುಳಸಿಯನ್ನು ಯಾವಾಗಲೂ ಅಷ್ಟೇ ಸಾಲಿಗ್ರಾಮಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತೀವಿ. ತುಳಸಿ ಗಿಡದ ಹತ್ರ ಇಟ್ಟು ಪೂಜೆ ಮಾಡುವಂಥದ್ದು. ಮತ್ತು ಬೆಟ್ಟದ ನಲ್ಲಿಕಾಯಿ ಇರುತ್ತೆ, ಅದನ್ನು ದಾತ್ರಿ ಅಂತ ಹೇಳ್ತೀವಿ. ಆ ಬೆಟ್ಟದ ನಲ್ಲಿಕಾಯಿಯನ್ನು ಗಿಡವನ್ನ ಅಥವಾ ಆ ಒಂದು ರೆಕ್ಕೆ ಅಥವಾ ಇದು ತಂದು ಅದು ತುಳಸಿ ಗಿಡದ ಪಕ್ಕದಲ್ಲಿ ಇಡುವಂಥದ್ದು ಇರುತ್ತೆ. ದಾತ್ರಿ ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಅಷ್ಟೇನೆ ಒಂದು ಕೃಷ್ಣನಿಗೆ ಹೋಲಿಸುವಂಥದ್ದು ಇರುತ್ತೆ. ಹಾಗಾಗಿ ತುಳಸಿ ವಿವಾಹವನ್ನು ಮಾಡುವಂಥದ್ದು ಇರುತ್ತೆ. ನಾವು ಪುರಾಣಗಳಲ್ಲಿ ನೋಡಿದಾಗ ಮೃದುಳ ಮತ್ತೆ ಅದ್ರ ಜೊತೆಗೆ ಜಲಾಂಧರನ ಕಥೆಗಳನ್ನ ನಾವು ನೋಡಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ ಈ ಶಿವನ ಒಂದು 3ನೇ ಕಣ್ಣಲ್ಲಿ ಸೃಷ್ಟಿಯಾದಂಥದ್ದು ಜಲಾಂಧರ. ಅವನಿಗೆ ಬಹಳಷ್ಟು ಶಕ್ತಿ ಇರುವಂಥವನಾಗಿರ್ತಾನೆ. ಅವನ ಸೋಲ್ಸಕ್ಕೆ ಯಾರ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅವರ ಪತ್ನಿ ಏನಿರ್ತಾರೆ ಮೃದುಳ ಹೆಚ್ಚಿನ ಮಟ್ಟಿಗೆ ಒಂದು ಪತಿಯ ಸೇವೆ ಮತ್ತೆ ಹೆಚ್ಚಿನ ಮಟ್ಟಿಗೆ ಪತಿವ್ರತೆಯಾಗಿರ್ತಾಳೆ. ಅಷ್ಟು ಮಹತ್ವವಾದಂಥದ್ದು ಅದಾಗುತ್ತೆ. ಅದಕ್ಕೆ ಹೆಣ್ಮಕ್ಳು ಮನೆಯಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳು ಮತ್ತೆ ಹೆಂಡತಿ ಮನೆಯಲ್ಲಿ ಇದ್ದು ಎಲ್ಲ ಪೂಜೆ ಪುನಸ್ಕಾರಗಳ ಗಂಡನ ಶ್ರೇಯೋ ಅಭಿವೃದ್ಧಿಯನ್ನ ನೋಡ್ತಾ ಇದ್ರೆ ಗಂಡನಿಗೆ ಅಭಿವೃದ್ಧಿ ಜಾಸ್ತಿ ಅಂತ ಹೇಳ್ತೇವೆ. ಸೊ ಇಲ್ಲಿ ಕಥೆಯಲ್ಲಿ ಬರೋದು ಅದೇ ಆಗಿರುವಂಥದ್ದು ಇರುತ್ತೆ. ಪುರಾಣದಲ್ಲಿ ನೋಡಿದ್ರೆ ಒಂದು ಚಿಕ್ಕದಾದಂಥ ಒಂದು ಕಥೆನೂ ಇದೆ. ಸೊ ಅದರಲ್ಲಿ ಪ್ರಮುಖವಾಗಿ ಈ ಮೃದುಳ ಪತಿವ್ರತೆಯಾದಂಥವಳು ಹೆಚ್ಚಿನ ಮಟ್ಟಿಗೆ ಜಲಂಧರನ ಅಪಾರ ಶಕ್ತಿಯನ್ನ ಆಕೆಯಿಂದನೇ ಸೃಷ್ಟಿ ಆಗ್ತಾ ಇತ್ತು. ಇದನ್ನ ಕಂಡಿಡ್ಕೊಂಡಿರುವಂಥ ವಿಷ್ಣು ಅವಳನ್ನ ಒಂದು ಗೊತ್ತೋ ಗೊತ್ತಿಲ್ಲದ ರೀತಿಯಲ್ಲಿ ವಿಷ್ಣುನು ಜಲಂಧರನ ವೇಷದಲ್ಲಿ ಹೋಗಿ ಏನು ಮೃದುಳನ ಹೆಂಡತಿಯನ್ನ ಒಲಿಸ್ಕೊಳ್ಳುವಂಥದ್ದು ಕೆಲಸ ಮಾಡ್ತಾನೆ. ಆವಾಗ ಆಕೆಯನ್ನ ಪತಿರತೆ ಏನು ಇರ್ತಾಳೆ ಅಲ್ಲಿ ಭಂಗ ಆಗುವಂಥದ್ದಾಗಿರುತ್ತೆ. ಆನಂತರ ಅವನಿಗೆ ಶಕ್ತಿ ಕ್ಷೀಣಿಸಿದಾಗ ಶಿವ ಅವನ್ನ ಸಂಹಾರ ಮಾಡ್ದ ಅನ್ನುವಂಥದ್ದು ಇದೆ. ಆನಂತರ ಆಕೆಗೆ ಗೊತ್ತಾಗುತ್ತೆ ಇದು ವಿಷ್ಣುನೇ ಬಂದಿರುವಂಥದ್ದು, ನನ್ನ ಗಂಡನ ವೇಷದಲ್ಲಿ ಯಾರೋ ಬಂದಿದ್ದಾರೆ ಅಂತೇಳಿ ಕಲ್ಲಾಗುವಂಥ ಶಾಪ ಇಟ್ಬಿಟ್ಟಿರುವಂಥದ್ದು. ಸೊ ಅವಾಗ ಏನಾಗುತ್ತೆ, ಆನಂತರ ವಿಷ್ಣುನೇ ಬಂದಿರೋದು ಅಂತ ತಿಳ್ಕೊಂಡು ನಂತರ ಆಕೆ ವಿವಾಹವನ್ನ ಆಗ್ತೀನಿ ಅಂತ ವಿಷ್ಣು ಹೇಳ್ತಾನೆ. ಅದನ್ನೇ ನಾವು ಈ ಕಾರ್ತೀಕ ಮಾಸದಲ್ಲಿ ಇನ್ನೊಂದು ಜನ್ಮ ಎತ್ತಿದಾಗ ಈ ಕಾರ್ತೀಕ ಮಾಸದಲ್ಲಿ ತುಳಸಿ ರೂಪದಲ್ಲಿ ಬರುವಂಥದ್ದು ಇರುತ್ತೆ. ಅಂದ್ರೆ ಅಲ್ಲಿ ಆಕೆ ಭಸ್ಮ ಹಾಕ್ಬಿಡ್ತಾಳೆ, ಆಕೆನೇ ಶಾಪ ಇಟ್ಕೊಂಡು. ಇಲ್ಲಿ ವಿಷ್ಣು ಸಾಲಿಗ್ರಾಮ ರೂಪದಲ್ಲಿ ಹೋಗ್ಬಿಡ್ತಾನೆ. ಸೊ ನಂತರ ಇನ್ನೊಂದು ಜನ್ಮ ಎತ್ತಿದಾಗ ಆ ಭಸ್ಮನೇ ತುಳಸಿ ಗಿಡ ಆಗಿರೋದು ಅನ್ನುವಂಥದ್ದು ಪುರಾಣದಲ್ಲಿ ಇರುವಂಥದ್ದು ಆಗಿದೆ.
ಅದಕ್ಕೆ ಹೆಚ್ಚಿನ ಮಟ್ಟಿಗೆ ಆ ತುಳಸಿ ವಿವಾಹವನ್ನ ಇದೇ ಕಾರ್ತೀಕ ಮಾಸದಲ್ಲೇ ಆ ತುಳಸಿ ವಿವಾಹವನ್ನ ಮಾಡ್ತೀನಿ ಅಂತ ಆ ದಿನಗಳಲ್ಲಿ ಆ ಪುರಾಣದಲ್ಲಿ ಬಂದಂತಹದ ರೀತಿಯಲ್ಲಿ. ಸೊ ಇದು ಕಾರ್ತೀಕ ದ್ವಾದಶಿ ತಿಥಿ ಆಗಿರೋದ್ರಿಂದ ವಿವಾಹಕ್ಕೆ ಹೆಚ್ಚು ಮಹತ್ವವನ್ನ ಕೊಟ್ಟಿರುವಂತದ್ದಾಗಿದೆ. ಓಕೆ. ಸೊ ಹಾಗಾಗಿ ತುಳಸಿ ವಿವಾಹ ನಾವು ಇವತ್ತಿನ ತನಕನೂ ಈ ಪೂಜೆ ಪುನಸ್ಕಾರಗಳು ಇವೆಲ್ಲವನ್ನು ಆಚರಣೆ ಮಾಡ್ತಾ ಬಂದಿರುವಂತದ್ದಾಗಿದೆ. ಓಕೆ. ಹಾಗಾದ್ರೆ ಈ ತುಳಸಿ ಹಬ್ಬ ಅಂತ ಬಂದಾಗ ಹೇಗೆ ಆಚರಣೆ ಮಾಡಬೇಕು ಗುರುಗಳೇ? ತುಳಸಿ ಪೂಜೆನ ಯಾವ ರೀತಿಯಾಗಿ ಮಾಡಬೇಕು? ನೋಡಿ, ಯಾವಾಗಲೂ ಅಷ್ಟೇ, ತುಳಸಿ ಪೂಜೆ ಅಂದರೆ ಪ್ರತಿನಿತ್ಯ ಸಂಜೆ ಒಂದು ಅಗರಬತ್ತಿ ಹಚ್ಚಿ ಮತ್ತೆ ದೀಪ ಹಚ್ಚೋದು ಸಹಜ ಇರುತ್ತೆ. ಆದರೆ ಪ್ರತಿ ಶುಕ್ರವಾರ ಮತ್ತೆ ಕೆಲವೊಂದು ಮಂಗಳವಾರದಂದು ಪೂಜೆ ಮಾಡುವಂಥದ್ದು ಪದ್ಧತಿ ಇಟ್ಕೊಳ್ಳುವಂಥದ್ದು ಇರುತ್ತೆ. ಆದರೆ ಈ ತುಳಸಿ ಹಬ್ಬದ ದಿವಸ ಬಹಳ ವಿಭಿನ್ನವಾದಂಥ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ಇರುತ್ತೆ. ಪ್ರತಿನಿತ್ಯ ಆಚರಣೆಗಿಂತ ಈ ದ್ವಾದಶಿ ತಿಥಿ ಏನು ಉದ್ವಾನ ದ್ವಾದಶಿ ಅಂತ ಹೇಳ್ತೀವಿ, ಆ ದಿನ ಬೆಳಗಿನ ಜಾವನೆ ಎದ್ದು ತುಳಸಿಯನ್ನೆಲ್ಲ ಶುದ್ಧಿ ಮಾಡಿ ಮತ್ತೆ ಅದಕ್ಕೆ ತುಳಸಿ ಮಾತೆಯನ್ನೇ ಸೀರೆಯನ್ನ ಹುಟ್ಟಿಸುವಂಥದ್ದು ಅಲಂಕಾರವಾಗಿ. ಎಲ್ಲ ಈ ಹೆಣ್ಣು ಮಗುಗೆ ಹೇಗೆ ಮದುವೆಗೆ ಅಲಂಕಾರ ಮಾಡ್ತೀವೋ ಆ ರೀತಿ ಅಲಂಕಾರವನ್ನು ಮಾಡಿ ರಂಗೋಲಿಗಳನ್ನ ಹಾಕಿ ಹೂವು ಅಲಂಕಾರವನ್ನ ಎಲ್ಲ ಮಾಡುವಂಥದ್ದು ಇರುತ್ತೆ. ನಂತರ ಅದರ ತುಳಸಿ ಗಿಡದ ಬುಡದಲ್ಲಿ ಸಾಲಿಗ್ರಾಮವನ್ನ ಇಡೋದು ಬಹಳ ಶ್ರೇಷ್ಠವಾದಂಥದ್ದು. ನೀವು ತುಳಸಿ ವಿವಾಹನೇ ಮಾಡಬೇಕು ಅನ್ನೋದೇನಿಲ್ಲ, ಅದೇ ಶಾಸ್ತ್ರೋಕ್ತವಾಗಿ ಇದೆಲ್ಲ ಬಂದು ಮಾಡೋದು ಕಷ್ಟ ಅಲ್ಲ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಇರುತ್ತೆ. ಆದ್ರೆ ತುಳಸಿ ದ್ವಾದಶಿ ತಿಥಿಯಲ್ಲಿ, ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಲ್ಲಿ ಏನು ಸಾಲಿಗ್ರಾಮವನ್ನು ಇಡೋದ್ರಿಂದ ಆಕೆಗೆ ಹೆಚ್ಚು ತೃಪ್ತಳಾಗುವಂಥದ್ದು ಇರುತ್ತೆ. ಮತ್ತೆ ಅದರ ಜೊತೆಗೆ ಈ ಹಳ್ಳಿ ಕಡೆನೂ ಅಷ್ಟೇ ಬಹಳ ಜನ ನಾವು ನೋಡ್ತಾ ಇದೀವಿ, ಸಿಟಿ ಕಡೆ ಎಲ್ಲ ಈ ಸಂಪ್ರದಾಯಗಳೆಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ. ಪ್ರತಿ ಮನೆಗಳಲ್ಲೂ ಈ ಉತ್ವಾನ ದ್ವಾದಶಿ ಬಂತು ಅಂತ ಹೇಳಿದ್ರೆ ಬೆಟ್ಟದ ನಲ್ಲಿಕಾಯಿ ಅಂತೂ ಎಲ್ಲಿದ್ರೇನೂ ತಗೊಬಂದು ಅದು ತುಳಸಿ ಗಿಡದ ಹತ್ರ ಇಟ್ಟು ಪೂಜೆ ಮಾಡುವಂಥದ್ದು ಇರುತ್ತೆ. ಒಂದು ಗೆಜ್ಜೆಯ ವಸ್ತ್ರವನ್ನು ಹಾಕಿ ತುಪ್ಪದ ಹಾರತಿಯನ್ನ ಮಾಡುವಂಥದ್ದು. ನಾವು ದೇವರ ಪೂಜೆ ಪುನಸ್ಕಾರಗಳು ಹೇಗೆ ಮಾಡ್ತೀವೋ ಒಂದು ಹಬ್ಬ ಹರಿದಿನಗಳು ಬಂದಾಗ ಒಂದಷ್ಟು ಆರತಿಗಳನ್ನು ಮಾಡುವಂಥದ್ದು ಇರುತ್ತೆ. ತುಪ್ಪದ ಹಾರತಿಯನ್ನು ಮಾಡಿ ಒಂದು ತುಳಸಿ ಅಷ್ಟೋತ್ರ ಮತ್ತೆ ತುಳಸಿ ಮಂತ್ರಗಳನ್ನು ಪಠನೆ ಮಾಡುವಂಥದ್ದು. ಸೊ ಇದನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು. ಮತ್ತೆ ಅದರ ಜೊತೆಗೆ ಮುತ್ತೈದರಿಗೆ ಯಾರು ಇರ್ತಾರೋ ಅವ್ರಿಗೆ ಅರ್ಶಿನ ಕುಂಕುಮ ಕೊಡೋದು. ಅದರಲ್ಲಿ ಪ್ರಮುಖವಾಗಿ ಯಾರು ಮದುವೆ ಆಗ್ಲಿಲ್ವೋ, ಮದುವೆಗೋಸ್ಕರ ಹೆಚ್ಚು ಪ್ರಯತ್ನ ಮಾಡ್ತಾ ಇರ್ತಾರೋ ಅಂಥವರು ಇದು ಆಚರಣೆ ಮಾಡೋದ್ರಿಂದ ಶೀಘ್ರವಾಗಿ ವಿವಾಹ ಆಗುತ್ತೆ ಅನ್ನುವಂಥದ್ದು ಪದ್ಧತಿ ಇದೆ. ಅದಕ್ಕೆ ಹೆಚ್ಚಿನ ಮಟ್ಟಿಗೆ ಈ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಈ ಉತ್ವಾನ ದ್ವಾದಶಿ ಬಂತು, ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಅಂದ್ರೆ ಫಸ್ಟ್ ಆ ಮಗು ಕೈಯಲ್ಲೇ ತುಳಸಿ ಪೂಜೆಯನ್ನು ಮಾಡಿಸುವಂತ ಪದ್ಧತಿ ಇರುತ್ತೆ. ಸೊ ಈಗಾಗಲೇ ಮದುವೆ ಯಾರು ಮಕ್ಕಳು ಇಲ್ಲ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಮುತ್ತೈದರು ಯಾರು ಇರ್ತಾರೆ ಅವ್ರಿಗೆ ಇನ್ನಷ್ಟು ದೀರ್ಘ ಸೌಮಂಗಲಿಯಾಗಿ ಇರಲಿ ಅನ್ನುವಂಥ ಕಾರಣದಿಂದ ಈ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಇರುತ್ತೆ. ಹೆಚ್ಚಿನ ಮಟ್ಟಿಗೆ ಗೋಪೂಜೆ ಇರುತ್ತೆ. ಇದರಲ್ಲಿ ತುಳಸಿ ಪೂಜೆಯಲ್ಲಿ ಮಹತ್ವವಾದಂತಹದ್ದು ಫಲಗಳನ್ನು ಕೊಡುವಂಥದ್ದಾಗಿರೋದ್ರಿಂದ ಈ ಸಾಲಿಗ್ರಾಮ ಮತ್ತೆ ದಾತ್ರಿ ವೃಕ್ಷದ ಒಂದಷ್ಟು ಎಲೆಗಳು ಮತ್ತೆ ಒಂದು ಹಣ್ಣುಗಳನ್ನು ಇಟ್ಟು ಪೂಜೆ ಮಾಡುವಂತ ಪದ್ಧತಿ ಇರುತ್ತೆ. ಸೊ ಇದು ಹೆಚ್ಚು ಮಹತ್ವವನ್ನು ಕೊಡುವಂಥದ್ದಾಗಿರುತ್ತೆ. ಓಕೆ. ಈಗ ತುಳಸಿ ಹಬ್ಬದ ದಿನ ಮಾಡುವಂತ ಪೂಜೆಗಳಿಂದ ಈ ತರದ ಫಲ ಸಿಗುತ್ತೆ ಅಂತ ಹೇಳಿದ್ರಿ. ಇನ್ನು ಯಾವಾಗ್ಲೂ ಸಾಮಾನ್ಯವಾಗಿ ಪ್ರತಿನಿತ್ಯ ತುಳಸಿ ಪೂಜೆ ಮಾಡಬೇಕು ಒಳ್ಳೇದು ಅಂತ ಹೇಳ್ತಾರಲ್ಲ, ಹೀಗೆ ತುಳಸಿ ಪೂಜೆ ಮಾಡೋದ್ರಿಂದ ಏನೆಲ್ಲ ಫಲಗಳು ಸಿಗುತ್ತೆ ನಮ್ಗೆ? ನೋಡಿ, ಯಾವಾಗಲೂ ಅಷ್ಟೇ ಈ ತುಳಸಿ ಪೂಜೆ ಅನ್ನೋದು ಬಹಳ ಮುಖ್ಯವಾಗಿ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿ ಮತ್ತೆ ಮನೆಯಲ್ಲಿ ಶಾಂತಿ ಸಮೃದ್ಧಿಯನ್ನ ಕಾಣುವಂಥದ್ದಿರುತ್ತೆ. ಇವತ್ತು ಎಷ್ಟೋ ಮನೆಗಳಲ್ಲಿ ಕುಟುಂಬದಲ್ಲಿ ನೆಮ್ಮದಿ ಇರೋದಿಲ್ಲ, ಅಶಾಂತಿ ಕಾಡುತ್ತೆ, ಮತ್ತೆ ನಾನಾ ರೀತಿಯಾದಂತಹ ಅನಾರೋಗ್ಯದಲ್ಲಿ ಕಾಡ್ತಾ ಇರುವಂಥದ್ದು ವ್ಯಕ್ತಿಗಳು ನಾವು ನೋಡ್ತೀವಿ. ಯಾರ ಮನೆಯಲ್ಲಿ ತುಳಸಿ ಇರೋದಿಲ್ವೋ ಅವರ ಮನೆಯಲ್ಲಿ ಅಭಿವೃದ್ಧಿಯಲ್ಲಿ ಹಿನ್ನಡೆ ಅಂತ ಹೇಳುತ್ತೆ. ಅಂದ್ರೆ ಅಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಬರೋದಕ್ಕೆ ಅದು ಮುಖ್ಯ ಕೆಲಸ ಮಾಡುವಂಥದ್ದು ಇರುತ್ತೆ. ನೋಡಿ, ನಾವು ಯಾವುದೇ ಒಂದು ಸಸಿಯನ್ನ ತಂದು ಇಟ್ಟು ಬೆಳೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಮೂಲೆಯಲ್ಲಿ ಇಟ್ಟಿರ್ತೀವಿ. ಆದರೆ ತುಳಸಿ ಹಾಗಲ್ಲ, ತುಳಸಿ ಮನೆಯ ಮುಂದೆನೇ ಇಡುವಂಥದ್ದು ಇರುತ್ತೆ. ಮತ್ತೆ ತುಳಸಿ ಇಡಬೇಕಾದ್ರೂ ಯಾವಾಗಲೂ ಅಷ್ಟೇ ಎಲ್ಲಂದ್ರೆ ಅಲ್ಲಿ ಇಡಬಾರ್ದು. ನಾವು ಹೆಬ್ಬಾಗಲು ಏನಿರುತ್ತೆ ನಮ್ಮ ಹೆಬ್ಬಾಗಲ ಮುಂಬದಿಯಲ್ಲಿ ಸ್ವಲ್ಪ ಜಾಗ ಇದೆ ಅಂತ ಹೇಳಿದ್ರೆ ಮುಂದೆ ಇಡಬಹುದು, ಇಲ್ಲಾಂದ್ರೆ ಎಡಗ ಬದಿಯಲ್ಲಿ ಇಡಬಹುದು. ಮನೆಯ ಒಳಗಡೆಯಿಂದ ನೋಡಿದ್ರೆ ಎಡಬದಿಯಲ್ಲಿ ಈಶಾನ್ಯ ಭಾಗದಲ್ಲಿ ಇಡೋದು ಬಹಳ ಮುಖ್ಯವಾಗಿ ಇರುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಉತ್ತರದ ಕಡೆ ಭಾಗದಲ್ಲಿ ತುಳಸಿಯನ್ನ ಇಡುವಂಥದ್ದು ಬಹಳ ಮುಖ್ಯವಾಗಿ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಹಾಗಾಗಿ ಆ ತುಳಸಿಯನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಏನಾದರೂ ಮನೆಗೆ ಆಗುವಂತ ದೃಷ್ಟಿಗಳಾಗಬಹುದು ಅಥವಾ ಏನಾದರೂ ಮಾಟ ಮಂತ್ರಗಳ ಪ್ರಭಾವ ಏನಾದರೂ ಇತ್ತು ಅಂದ್ರೇನೋ ಅದರಿಂದ ಕಡಿಮೆ ಆಗುತ್ತೆ ಮತ್ತೆ ತೋರಿಸ್ಕೊಡುತ್ತೆ. ತುಳಸಿ ಗಿಡ ಒಣಗ್ತಾ ಇದೆ ಅಂತ ಹೇಳಿದ್ರೆ ಏನೋ ಒಂದು ದೃಷ್ಟಿ ನೆಗೆಟಿವ್ ಎನರ್ಜಿ ಇದೆ ಅನ್ನುವಂಥದ್ದು ಇರುತ್ತೆ. ಮತ್ತೆ ತುಳಸಿ ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಮನೆಯಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಮನೆಯಲ್ಲಿ ಇರುವಂಥವ್ರಿಗೆ, ಮತ್ತೆ ಮನೆಯಲ್ಲಿ ಅಭಿವೃದ್ಧಿಯನ್ನ ಕಾಣುವಂಥದ್ದು ಇರುತ್ತೆ. ಹಣಕಾಸಿನ ವಿಚಾರದಲ್ಲಾಗ್ಲಿ ಮತ್ತೆ ಯಾವುದೇ ರೀತಿಯಾದಂತಹದ್ದು ಬಿಸ್ನೆಸ್ ವ್ಯವಹಾರದಲ್ಲಿ ಆಗಬಹುದು ಉತ್ತಮವಾದಂಥ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಅಥವಾ ಸಂಜೆ ತುಳಸಿಯನ್ನ ಪೂಜೆ ಮಾಡುವಂಥದ್ದು ಹೆಣ್ಮಕ್ಳು ಇದು ಬಹಳ ಮನೆಗಳಲ್ಲಿ ನಡೀತಾ ಇದೆ. ನಾವು ಗೋಮಾತೆಯಲ್ಲಿ ನಾವು ಮುಕ್ಕೋಟಿ ಮೂರು ದೇವತೆಗಳನ್ನ ನಾವು ನೋಡಿದ್ರೆ ಇಲ್ಲಿ ತುಳಸಿ ಮಾತೆಯಲ್ಲಿನೂ ಸಹ
5,012 ದೇವತೆಗಳು ಇದೆ ಅನ್ನುವಂಥದ್ದನ್ನು ಹೇಳುತ್ತೆ. ಸೊ ಆಗ ಅಷ್ಟು ಮಹತ್ವವಾದಂತಹ ತುಳಸಿ ಗಿಡ ಆಗಿರುತ್ತೆ. ನಾವು ಹಿಂದೂಗಳ ಮನೆಗಳಲ್ಲಿ ಪ್ರತಿ ಮನೆ ಮುಂದೆ ನಾವು ತುಳಸಿ ಗಿಡವನ್ನ ನೋಡ್ತೀವಿ. ಹೌದು. ಯಾಕಂತ ಹೇಳಿದ್ರೆ ಅಷ್ಟು ಮಹತ್ವವನ್ನ ತುಳಸಿಗೆ ಕೊಟ್ಟಿರುವಂತದ್ದಾಗಿದೆ. ಓಕೆ, ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ.